ಎಲ್ಲರಿಗೂ ನಮಸ್ಕಾರ. ಹಾಗೆ ಎಲ್ಲರಿಗೂ ಅಬ್ದಿ ಅಕಾಡೆಮಿಗೆ ಸ್ವಾಗತ. ನಾನು ನಿಮ್ಮ ಪುನೀತ್ ರಾಜ್. ಓಕೆ ಫ್ರೆಂಡ್ಸ್, ಇವತ್ತಿನ ಒಂದು ಹೈ ವೋಲ್ಟೇಜ್ ಕರೆಂಟ್ ಅಫೇರ್ಸ್ ಟಾಪಿಕ್ ಬಂದು ನಾನು 72ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯನ್ನು ತೊಗೊಳ್ತಾ ಇದ್ದೀನಿ. 100ಕ್ಕೆ 100% ಮುಂಬರುವಂತಹ KS ಫಿಲಿಮ್ಸ್ಗಾಗಿರ್ಬೋದು ಮತ್ತು ನಿಮಗೆ KA ಇಲಾಖೆ ನಡೆಸುವಂತಹ ಎಲ್ಲ ಪರೀಕ್ಷೆಗಳಿಗೂ ಸಹ ನಿಮಗೆ ಕಡ್ಡಾಯವಾಗಿ 100ಕ್ಕೆ 100% ಒಂದಲ್ಲ ಒಂದು ರೀತಿಯಲ್ಲಿ ಇಷ್ಟು ಅಂಶಗಳನ್ನು ತಿಳ್ಕೊಂಡಿದ್ದೆ ಆದಲ್ಲಿ 100ಕ್ಕೆ 100% ಪ್ರಶ್ನೆಗಳು ನಿಮಗೆ ಮಿಸ್ ಆಗೋದಿಲ್ಲ. ಬಟ್ ಪ್ರಶ್ನೆ ಬರೋದಂತೂ ಒಂದು ಫಿಕ್ಸ್ ಆಗಿರ್ತದೆ. ಮಿನಿಮಮ್ 1-2 ಅಂಕಗಳು ಎಲ್ಲ ಪರೀಕ್ಷೆಯಲ್ಲೂ ನೀವು ನೋಡ್ತಾ ಬರ್ಬೋದು. ಸೊ ಈ ಒಂದು ಟಾಪಿಕ್ಕಲ್ಲಿ ನೀವು ಯಾವ ರೀತಿ ಅನಾಲಿಸಿಸ್ ಮಾಡಬೇಕು, ಯಾವುದೇ ಒಂದು ಕರೆಂಟ್ ಅಫೇರ್ಸನ್ನು ಓದಿ ಸೊ ನಿಮ್ಮ ಅನಾಲಿಸಿಸ್ ಸಹ ಅಲ್ಲಿ ಇರಬೇಕು. ಸೊ ಇಲ್ಲಿ ಯಾವ ರೀತಿ ಕಂಟೆಂಟನ್ನು ನಾನು ಇಲ್ಲಿ ನಿಮಗೆ ಕೊಡ್ತೀನಿ. ಫಸ್ಟು 72ನೇ ಫಿಲಿಮ್ ಫೇರ್ ಅವಾರ್ಡು ಇಲ್ಲಿ ಸುದ್ದಿಯಲ್ಲಿದೆ, ನ್ಯಾಷನಲ್ ಅವಾರ್ಡು ಸುದ್ದಿಯಲ್ಲಿದೆ ಅಂತ ಗೊತ್ತಿದೆ. ಸೊ ಅದ್ರ ಬಗ್ಗೆ ಕರೆಂಟ್ ಅಫೇರ್ಸಲ್ಲಿ ಯಾರಿಗೆ ಪ್ರೈಸ್ ಬಂದಿದೆ, ಯಾರಿಗೆ ವೈಯಕ್ತಿಕವಾಗಿ ಪ್ರೈಸ್ ಬಂದಿದೆ, ನಿರ್ದೇಶಕ ಯಾರು ಮತ್ತು ಹೀರೋಯಿನ್ ಯಾರು, ಓಕೆ ಅವೆಲ್ಲನೂ ಸಹ ಓದ್ತೀರಾ ಬೆಸ್ಟ್ ಫಿಲಿಮ್ ಯಾವುದು ಅಂತ. ಬಟ್ ಅಲ್ಲಿ ಅದ್ರ ಜೊತೆ ಸ್ವಲ್ಪ ಫಿಲಿಮ್ ಇಂಡಸ್ಟ್ರಿ ಮೂಲವನ್ನು ಸಹ ನೀವು ತಿಳ್ಕೊಂಡಿರಬೇಕು. ಮತ್ತು ಪ್ರಮುಖ ಚಲನಚಿತ್ರ ಉದ್ಯಮಗಳನ್ನು ಕೊಟ್ಬಿಟ್ಟು ನಿಮಗೆ ಮ್ಯಾಥ್ ದಿ ಫಾಲೋಯಿಂಗಲ್ಲಿ ಕೇಳ್ತೀನಿ. ಈಗ ನಮ್ಮ ಕನ್ನಡದ ಸ್ಯಾಂಡಲ್ವುಡ್ ಅಂತ ಕರಿತೀವಿ, ಅದೇ ಥರ ಬೇರೆ ಯಾವ ವುಡ್ಗಳಿದ್ದಾವೆ ಅವನು ಸಹ ನೀವು ತಿಳ್ಕೊಂಡಿರಬೇಕು. ಅಲ್ಲಿ ನಿಮಗೆ KE ಡಿಪಾರ್ಟ್ಮೆಂಟ್ ನಿಮಗೆ ಕಾಮನ್ ಸೆನ್ಸ್ ಯೂಸ್ ಮಾಡೋದಕ್ಕೆ ಮ್ಯಾಥ್ ದಿ ಫಾಲೋಯಿಂಗ್ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾನೆ. ಇವನು KPSCಲೂ ಸಹ ತುಂಬ ಬಾರಿ ಪ್ರಶ್ನೆಯನ್ನು ಕೇಳಿದ್ದಾನೆ. ಸೊ ನೆಕ್ಸ್ಟ್ ಬಹುಮುಖ್ಯ ಪ್ರಶಸ್ತಿಗಳು ಅಂದರೆ ನಮಗೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಪ್ರಶಸ್ತಿಗಳನ್ನು ನೀವು ಓದಿರಬೇಕು ಅದರಲ್ಲಿ. ಯಾಕಂದರೆ ಹಲವಾರು ರಂಗದಲ್ಲಿ ಒಂದು 30ಕ್ಕೂ ಪ್ಲಸ್ ಅಧಿಕ ಒಂದು ಪ್ರಶಸ್ತಿಗಳನ್ನು ನೀಡಿದ್ದಾರೆ. ಎಲ್ಲನೂ ಬೇಕಾಗಿಲ್ಲ, ಜಸ್ಟ್ ಒಂದು 6-8 ಬಹುಮುಖ್ಯವಾಗಿ ಓದಿರಬೇಕು. ಯಾವ್ದು ಓದಬೇಕು ಯಾವ್ದು ಓದಬಾರ್ದು ಎರಡೂ ತಿಳಿಸ್ಕೊಡ್ತೀನಿ ನಾನು. ನಂತರ ಇಲ್ಲಿ ನಮಗೆ ಇದೇನು ಕಮ್ಯುನಿಕೇಷನ್ ಒಂದು ಮೀಡಿಯಾಗೆ ಸಂಬಂಧಪಟ್ಟಂತೆ ಸಂವಹನಗಳು ಯಾವಾಗ ನಮಗೆ ಭಾರತದಲ್ಲಿ ಯಾವ ರೀತಿ ಬಂದು, ಈಗ ಫಾರ್ ಎಕ್ಸಾಂಪಲ್ ಪ್ರಿಂಟಿಂಗ್ ಪ್ರೆಸ್ ಪೋರ್ಚುಗೀಸರು ಕಂಡುಹಿಡಿದ್ರು ಅಂತೆಲ್ಲ ನೀವೆಲ್ಲ ಓದಿದ್ದೀರಾ. ಅದೇ ರೀತಿ ನಮಗೆ ರೇಡಿಯೋ ಆಗಿರ್ಬೋದು, ಟೆಲಿವಿಷನ್ ಆಗಿರ್ಬೋದು, ಮತ್ತು TV ಮತ್ತು FM ಆಗಿರ್ಬೋದು, ಮತ್ತು ಹಲವಾರು ಅಂಶಗಳು ಯಾವ ರೀತಿ ಯಾವ ವರ್ಷದಲ್ಲಿ ಬಂತು ಅಂತ ನಿಮಗೆ ಕಾಲಾನುಕ್ರಮದಲ್ಲಿ ಕೇಳ್ತಾನೆ. ಕಾಮನ್ ಸೆನ್ಸ್ ಕ್ವಶನ್ಸ್, ಓಕೆ ಇದು ಸ್ಟ್ಯಾಟಿಕ್ GK ಕ್ವಶನ್ ನೆನಪಿರಬೇಕು, ಎಲ್ಲನೂ ಓದಬೇಕಾಗುತ್ತೆ. KA ಒಂಥರ ಆಳ ಅಗಲ ಅನ್ನೋ ಒಂದು ಟಾಪಿಕನ್ನು ಇಟ್ಕೊಂಡಿದ್ದಾರೆ ಅವರು. ನೀವು ಹೇಗೆ ಓದಿದ್ರೂ ಟ್ವಿಸ್ಟ್ ಮಾಡಿ ಪ್ರಶ್ನೆಗಳನ್ನು ಕೇಳ್ತಾರೆ. ಆದಷ್ಟು 99% ನೀವು ಅದನ್ನು ಓದಿದರೆ ಮಾತ್ರ ಒಂದು ಆಪ್ಷನನ್ನು ಎಲಿಮಿನೇಟ್ ಮಾಡಿ ಉತ್ತರವನ್ನು ನೀವು ಹುಡುಕ್ತಾ ಬರ್ಬೋದು ಸ್ನೇಹಿತರೆ. ಇದು ಗಮನದಲ್ಲಿ ಇರಬೇಕು. ಸೊ ಇದು ಬೇಸಿಕ್ ಥಿಂಗ್ಸು ನಿಮಗೆ ಹೇಳಲೇಬೇಕು, ನೀವು ತಿಳ್ಕೊಳ್ಳೇಬೇಕು. ಹಾಗಾಗಿ ಸ್ಟಾರ್ಟಿಂಗ್ ಹೇಳಿರ್ತೀನಿ, ಪರೀಕ್ಷೆ ಸಮಯ ವ್ಯರ್ಥ ಆಗೋದು ಬೇಡ. ನಾನು ಟಾಪಿಕ್ಕಿಗೆ ಹೋಗ್ತೀನಿ, ಬಟ್ ಕೆಲವೊಂದು ಅಂಶಗಳು ನಾನು ಹೇಳುವುದರಲ್ಲಿ ನಿಮಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಮತ್ತು ಎಕ್ಸಾಮಲ್ಲಿ ಯಾವ ರೀತಿ ಅಪ್ರೋಚ್ ಮಾಡಬೇಕು ಪ್ರತಿ ಟಾಪಿಕ್ ಅನ್ನೋದನ್ನ ತಿಳಿಸ್ಕೊಡೋದಕ್ಕೆ ಮೊದಲ 2-3 ನಿಮಿಷ ನಿಮಗೆ ಒಂದು ಒಳ್ಳೆ ಇದು ಕೊಡ್ತೀನಿ. ಯಾವುದೇ ಥರ ಮೋಟಿವೇಶನ್ ಎಲ್ಲ ಇಲ್ಲ ಇಲ್ಲಿ, ಓನ್ಲಿ ಕಂಟೆಂಟ್. ಓಕೆ, ನನ್ನ ಉದ್ದೇಶ ನಾನು ಮಾಡಿರುವಂಥ ಟಾಪಿಕ್ಕಲ್ಲೇ ಮುಂಬರುವಂಥ ಪರೀಕ್ಷೆಗಳಲ್ಲಿ 100ಕ್ಕೆ 100% ಪ್ರಶ್ನೆಗಳು ಬಂದೇ ಬರ್ತವೆ. ಆಲ್ರೆಡಿ ಎಕ್ಸ್ಪೀರಿಯೆನ್ಸ್ ಆಗಿದೆ. ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ವಿತ್ ಪ್ರೂಫ್ ಸಮೇತ ನೀವು ನೋಡ್ಕೊಳ್ತಾ ಬರ್ಬೋದು ಸ್ನೇಹಿತರೆ. ಸೊ ನನ್ನ ಉದ್ದೇಶ ಯಾರಿಗೂ ಅಂಕ ಮಿಸ್ ಆಗಬಾರ್ದು. ನನ್ನನ್ನು ಫಾಲೋ ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಯಾವುದೇ ಥರ ದ್ರೋಹ ಆಗಬಾರ್ದು. 100ಕ್ಕೆ 100% ಅವರೆಲ್ಲರೂ ಸಹ ಪಾಸ್ ಆಗಬೇಕು. ಆ ರೀತಿ ನಾನು ನಿಮಗೆ ಗೈಡ್ಲೈನ್ಸನ್ನು ಆದಷ್ಟು ಕೊಡ್ತಾ ಬರ್ತೀನಿ ಸ್ನೇಹಿತರೆ. ಮಾಡೋದು 1 ದಿನ 2 ದಿನಕ್ಕೆ ಒಂದು ವೀಡಿಯೋ ಆದರೂ ಸಹ 100ಕ್ಕೆ 100% ಪ್ರಶ್ನೆಗಳಲ್ಲಿ ಕೇಳುವಂಥದ್ದೇ ಮಾಡ್ತೀನಿ. ಕರೆಕ್ಟಾಗಿ ಫಾಲೋ ಮಾಡ್ಕೊತಾ ಹೋಗಿ. ಸೊ ಈಗ ಒಂದೊಂದಾಗಿ ನೋಡ್ತಾ ಬರೋಣ. ಸೊ ಯಾರೆಲ್ಲ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ, ಇದೇ ಒಂದು ಯೂಟ್ಯೂಬಲ್ಲಿ ಕಮೆಂಟ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಜಾಯ್ನ್ ಆಗಿ. ಮತ್ತು ಇದು ಸಂಪೂರ್ಣವಾಗಿ ಇದು ಮಾಡುವಂತಹ ವೀಡಿಯೋಗಳನ್ನು ಏನು ನೋಟ್ಸನ್ನು ಮಾಡ್ಕೊಳಕ್ಕೆ ಹೋಗ್ಬಿಡಿ. ದಯವಿಟ್ಟು PDFಗಳನ್ನು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ನಾನು ಶೇರ್ ಮಾಡ್ತೀನಿ. ಪ್ರಿಂಟೌಟ್ ತೊಗೊಂಡು ಆದಷ್ಟು ಸಮಯವನ್ನು ಉಳಿಸ್ಕೊಳ್ಳಿ. ನಂತರ ಇನ್ನು ಏನು ಬೇಕಂದರೆ ನಿಮಗೆ ಆದಷ್ಟು ನಾನು ಕ್ವಿಝಸ್ಸು ಸಹ ಟೆಲಿಗ್ರಾಮಲ್ಲಿ ಕೊಡ್ತಾ ಬರ್ತೀನಿ ಇದಕ್ಕೆ ರಿಲೇಟೆಡ್, ಅದನ್ನು ಸಹ ನೀವು ಅಟೆಂಡ್ ಮಾಡ್ತಾ ಬರಬೇಕಾಗ್ತದೆ ಸ್ನೇಹಿತರೆ. ಸೊ ನೆಕ್ಸ್ಟ್ ಈಗ ಟಾಪಿಕ್ಕಿಗೆ ಬರೋಣ. ಸೊ ವಿಡಿಯೋವನ್ನು ದಯವಿಟ್ಟು 2xಲ್ಲಿ ಇಟ್ಕೊಳ್ಳಿ. ಎಕ್ಸಾಮ್ ಹತ್ರ ಇರೋರಿಗೆ ಯಾರಿಗೆ PC ಸಿವಿಲ್ ಎಕ್ಸಾಮ್ ಇದೆ 1.5x 2xಲ್ಲಿ ಇಟ್ಕೊಳ್ಳಿ. ಇನ್ನು ಮಿಕ್ಕಿದವರು ಆರಾಮ್ಸೆ ನೋಡ್ಕೊಳ್ತಾ ನಿಮಗೆ ಅರ್ಥ ಆಗೋ ಥರ ಅರ್ಥ ಮಾಡ್ಕೊಳ್ತಾ ಬಂದರೆ ಸಾಕು ಸ್ನೇಹಿತರೆ. ಓಕೆ, ಈಗ ಮೊದಲೇ ತಿಳ್ಕೊಳ್ತಾ ಬರೋಣ. ಈಗ 72ನೇ ನ್ಯಾಷನಲ್ ಫಿಲಿಮ್ ಫೇರ್ ಅವಾರ್ಡ್ ಅಂತ ಹೇಳಿದ್ವಿ. ಸೊ ನ್ಯಾಷನಲ್ ಅವಾರ್ಡ್ಸ್ ಅಂತ ಬಂದಾಗ ನಮಗೆ ಇದು ಘೋಷಣೆ ಮಾಡಿದ್ದು ಯಾರು ಅಂತ ಕೇಳ್ತಾನೆ ಪ್ರಶ್ನೆ. ಸಿಂಪಲ್ ಪ್ರಶ್ನೆ ಕೇಳಿದಾಗ ಮಾಹಿತಿ ಮತ್ತು ಪ್ರಸಾರ ಇಲಾಖೆ, ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಸಚಿವಾಲಯ ಆಗಿರ್ತದೆ. ಓಕೆ, ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್ ಅಂತ ಕರೀತಾರೆ. ಇಂಗ್ಲೀಷಲ್ಲೂ ಸಹ ನೆನ್ಪಿಟ್ಕೊಳ್ಳಿ, ಕೆಲವೊಮ್ಮೆ ಇಂಗ್ಲೀಷಲ್ಲೇ ಕೊಡ್ತಾ ಬರ್ತಾನೆ. ಸೊ ಇದು ಸ್ಥಳ ಅಂತ ಬಂದಾಗ ಇದು ಎಲ್ಲಿದೆ, ನವದೆಹಲಿಯಲ್ಲಿದೆ. ಅಲ್ಲಿ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗಿದೆ. ಆವೃತ್ತಿ ಇದು ಎಷ್ಟನೇ ನ್ಯಾಷನಲ್ ಫಿಲಿಮ್ ಅವಾರ್ಡ್ ಅಂತ ಕೇಳ್ತಾನೆ. ಎಷ್ಟನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಇತ್ತೀಚೆಗೆ ನೀಡಲಾಗಿದೆ ಅಂತ ತುಂಬ ಸಿಂಪಲಾಗೂ ಪ್ರಶ್ನೆಗಳನ್ನು ಕೇಳುವಂಥ ಚಾನ್ಸಸ್ ಇರುತ್ತೆ. 72ನೇ ಅನ್ನೋದನ್ನ ನೆನಪಲ್ಲಿಟ್ಕೋಬೇಕು, ಮೋಸ್ಟ್ ಇಂಪಾರ್ಟೆಂಟ್.
ನಿಮಗೆ ಕನ್ಫ್ಯೂಷನ್ ಆಯ್ತಂದರೆ INC ಎಲ್ಲರೂ ಸಹ ಓದಿರ್ತಾರೆ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಮೊದಲ ಸಭೆ ಎಷ್ಟರಲ್ಲಿ ಜರುಗಿತ್ತು ಎಲ್ರಿಗೂ ಸಹ ಗೊತ್ತಿರುತ್ತೆ. 1885 ಜರುಗಿತ್ತು ಅನ್ನೋದು ಗೊತ್ತದೆ. ಲಾರ್ಡ್ ಡಫರಿನ್ ಇರ್ತಾರಂತ ಗೊತ್ತಾಯಿತು. ಮೊದಲ ಸಭೆ ಮುಂಬೈನಲ್ಲಿ ಗೋಕುಲ್ ದಾಸ್ ತೇಜ್ಪುರ್ ಸಂಸ್ಕೃತ ಕಾಲೇಜಲ್ಲಿ ಆಗಿದೆ ಅಂತ ಗೊತ್ತಿದೆ. ಸೊ ಪ್ರತಿಯೊಂದಲ್ಲಿ ಯಾರೆಲ್ಲ ಕನ್ನಡಿಗರು ಭಾಗವಹಿಸಿದ್ರು ಅದನ್ನು ಸಹ ನೀವು GKಗೆ ಓದಿರಬೇಕು, ತುಂಬಾ ಇಂಪಾರ್ಟೆಂಟು. ಸೊ ಅಂಥ ಮೊದಲನೇ INC ಸೆಷನೆಯಲ್ಲಿ ಅಂದರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ 1885 ಏನು ಮುಂಬೈಯಲ್ಲಿ ಜರುಗುತ್ತಲ್ಲ ಸ್ನೇಹಿತರೆ, ಅಲ್ಲಿ ಮೊದಲ ಬಾರಿಗೆ ಎಷ್ಟು ಜನ ಸದಸ್ಯರು ಭಾಗವಹಿಸಿದ್ರು ಅಂತ ಕೇಳಿದರೆ 72 ಜನ. ಹಾಗಾಗಿ 72ನೇದಂತ ನೆನ್ಪಿಟ್ಕೊಳ್ಳಿ. ಈ ರೀತಿಯೂ ಸಹ ನೀವು ಓದುವಂಥ ರೀತಿನ ಕಲ್ತ್ಕೊಂಡಿರ್ಬೇಕು ಸ್ನೇಹಿತರೆ. ಅವಾಗ ನಿಮಗೆ ಎಕ್ಸಾಮಲ್ಲಿ ಎಂಥ ಅಂಶ ಕೊಟ್ಟರು ಸಹ ಕನ್ಫ್ಯೂಷನ್ ಆಗಲ್ಲ. ಓಕೆ, ಈ ಬಾರಿ ತುಂಬ ಸಿಂಪಲಾಗಿ ಹೇಳೋದಾದರೆ ಮಲಯಾಳಂ ಚಲನಚಿತ್ರದ ನಿರ್ಮಾಪಕ ಜೈರಾಜ್ ಅಂತ ಇರ್ತಾರೆ. ಅವರ ನೇತೃತ್ವದ ತೀರ್ಪುಗಾರರಿಂದ ಆಯ್ಕೆಯಾದ ಪ್ರಶಸ್ತಿಗಳು ಇಲ್ಲಿ ನೀಡಲಾಗಿದೆ ಸ್ನೇಹಿತರೆ. ಇದು ನೋಡಿ, ಈ ಒಂದು ಪ್ರಶಸ್ತಿ ನೀಡಲಾಗಿದೆಯಲ್ಲ, ಯಾರ ನೇತೃತ್ವ ವಹಿಸ್ಕೊಂಡಿದ್ರು ಅಂತ ಪ್ರಶ್ನೆ ಕೇಳ್ಬೋದು. ಜೈರಾಜು, ಮಲಯಾಳಂ ಇಂಡಸ್ಟ್ರಿಗೆ ಸಂಬಂಧಪಟ್ಟವರು, ನೆನಪಿಟ್ಕೋಬೇಕಾಗ್ತದೆ. ಈ ಪ್ರಶಸ್ತಿಗಳು ಜನವರಿ 2024 ಮತ್ತು ಡಿಸೆಂಬರ್ 31, 2024 ನಡುವೆ ನಮಗೆ CBFC ಪ್ರಮಾಣೀಕರಿಸಿದಂತಹ ಚಲನಚಿತ್ರಗಳಿಗೆ ಪ್ರಶಸ್ತಿಯನ್ನು ನೀಡಲಾಗಿದೆ. ಇಲ್ಲಿ ಫುಲ್ ಫಾರ್ಮ್ ಇಂಪಾರ್ಟೆಂಟ್, ಅದಕ್ಕೆ ನೀಡಿದ್ದೀನಿ. ಸೆಂಟ್ರಲ್ ಬೋರ್ಡ್ ಆಫ್ ಫಿಲಿಮ್ ಸರ್ಟಿಫಿಕೇಟ್ ಅಂತ ಕರೀತಾ ಬರ್ತಾರೆ. ಈ CBFCಯ ಒಂದು ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳ್ತಾನೆ, ಮುಂಬೈ. ಯಾಕಂದರೆ ಫಿಲಿಮ್ ಮಾಡಿದ ತಕ್ಷಣ ನೀವು ಹಾಗೆ ಲಾಂಚ್ ಮಾಡೋಕ್ಕಾಗಲ್ಲ. ಇದರಿಂದ ಸರ್ಟಿಫಿಕೇಷನ್ ತೊಗೊಂಡಿರಬೇಕು, ಆಮೇಲೆ ಅದು ಚಲನಚಿತ್ರದಲ್ಲಿ ಹೋಗಬೇಕು ಸ್ನೇಹಿತರೆ. ಹೇಗೆ ಕರ್ನಾಟಕದಲ್ಲಿ ಚಲನಚಿತ್ರ ಮಂಡಳಿಗಳೆಲ್ಲ ಇದಾವಲ್ಲ, ಅದೇ ರೀತಿ ಭಾರತದಲ್ಲೇ ಇರುತ್ತೆ, ನೆನ್ಪಿಟ್ಕೋಬೇಕು. ಸೆಂಟ್ರಲ್ ಬೋರ್ಡ್ ಆಫ್ ಫಿಲ್ಮ್ ಸರ್ಟಿಫಿಕೇಷನಲ್ಲಿ ಪ್ರಮಾಣೀಕರಿಸಿದಂತಹ ಚಲನಚಿತ್ರಗಳಿಗೆ ಮಾತ್ರ ಇಲ್ಲಿ ಪ್ರಶಸ್ತಿಗಳನ್ನು ಅವರು ನೀಡಲಾಗ್ತದೆ. ತುಂಬಾ ಇಂಪಾರ್ಟೆಂಟ್ ಆಗಿರ್ಬೋದು. ಸೊ ಇಷ್ಟು ಸಹ ಬೇಸಿಕ್ ಥಿಂಗ್ಸ್ ಮಾಹಿತಿಗಳನ್ನು ನೀವು ತಿಳ್ಕೊಂಡಿರಬೇಕಾಗ್ತದೆ. ಕೇಂದ್ರ ಕಚೇರಿ ಕೇಳ್ಬೋದು, ನೆನ್ಪಿಟ್ಕೊಳ್ಳಿ. ಇನ್ನು ಏನು ನೀವು ಬೇಸಿಕ್ ಓದಿರಬೇಕು ಮುಂದೆ ತಿಳಿಸ್ತೀನಿ ನೋಡಿ. ಇಲ್ಲೆಲ್ಲ ಪ್ರಶಸ್ತಿಗಳೆಲ್ಲ ಇದೆ, ಇಲ್ಲಿಂದ ಕರೆಂಟ್ ಅಫೇರ್ಸ್ ಶುರು ಆಗುತ್ತೆ. ಬಟ್ KA ನಿಮ್ಗೆ ಹೇಳ್ತೀನಲ್ಲ, 100ಕ್ಕೆ 100% ಇದ್ರ ಮೇಲೂ ಪ್ರಶ್ನೆ ಕೇಳ್ತಾನೆ. ಇನ್ನು ಮಿಕ್ಕಿದ್ದು ಡಿಫ್ರೆಂಟಾಗೂ ಪ್ರಶ್ನೆ ಕೇಳುವಂಥ ಚಾನ್ಸಸ್ ಇರುತ್ತೆ. ಅದರ ಸಲುವಾಗಿ ಬೇರೆ ಎಲ್ಲ ಮಾಹಿತಿಗಳನ್ನು ತಿಳಿಸ್ಕೊಡ್ತಿದ್ದೀನಿ. ಏನಪ್ಪ ಇಷ್ಟೊಂದು ಹೇಳ್ತಾರೆ, ಇಷ್ಟೊಂದು ಓದೋ ಅವಶ್ಯಕತೆ ಇದೆಯಾ? ಎಸ್, ಪಾಸ್ ಆಗಬೇಕಂದ್ರೆ ಓದಲೇಬೇಕು. ದೆರ್ ಇಸ್ ನೋ ಅದರ್ ಆಪ್ಷನ್ ಫಾರ್ ಯು. ಓಕೆ, ಇಲ್ಲಿ ನಿಮಗೆ ಯಾವುದೇ ಥರ ಅನುಕೂಲ ಆಗುವಂತೆ ನಾನು ಕ್ಲಾಸಸ್ಸನ್ನು ಮಾಡಲ್ಲ. ಎಕ್ಸಾಮ್ಗೆ ಪ್ರಶ್ನೆಗಳು ಬರುವಂತೆ ಕ್ಲಾಸಸ್ ಮಾಡ್ತೀನಿ. ಅದು ನನ್ನ ಉದ್ದೇಶ, ಅಬ್ದಿ ಅಕಾಡೆಮಿ ಉದ್ದೇಶ. ಓಕೆ, ಸೊ ಇಲ್ಲಿ ಭಾರತೀಯ ಚಲನಚಿತ್ರ ದೂರದರ್ಶನ ಸಂಸ್ಥೆ FTTI ಅಂತ ಕರಿತಾ ಬರ್ತೀವಿ ನಾವು. ಓಕೆ, ಇಂಡಿಯನ್ ನಮಗೆ ಫಿಲ್ಮ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತೆ. ಮತ್ತು ರಾಷ್ಟ್ರೀಯ ಚಲನಚಿತ್ರ ಸಂಗ್ರಹಾಲಯಗಳ ಪ್ರಧಾನ ಕಚೇರಿಗಳು ಪುಣೆಯಲ್ಲಿದ್ದಾವೆ ಸ್ನೇಹಿತರೆ. ಪುಣೆಯಲ್ಲಿದೆ, ಮಹಾರಾಷ್ಟ್ರದಲ್ಲಿದೆ ಅಂತ ಎಲ್ಲರಿಗೂ ಸಹ ಗೊತ್ತು. ಇವೆರಡು ಭಾರತ ಸರ್ಕಾರದ ಮಾಹಿತಿ ಪ್ರಸಾರ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸಿದೆ. ಎಕ್ಸಾಮಲ್ಲಿ ಕೇಳ್ಬೋದು, ಚಲನಚಿತ್ರ ಪ್ರಶಸ್ತಿ ನೀಡಿದ್ದಾರೆ. ಸೊ ಇವೆರಡನ್ನೂ ಆಪ್ಷನ್ ಕೊಟ್ಬಿಟ್ಟು ಯಾವುದರಲ್ಲಿ ಇವು ಕಾರ್ಯನಿರ್ವಹಿಸ್ತಾವೆ ಅಂತ ಕೇಳ್ಬೋದು. ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದಲ್ಲಿ ನೆನ್ಪಿಟ್ಕೋಬೇಕು. ಹಾಗಾದರೆ ಪ್ರಪಂಚದಲ್ಲಿ ಚಲನಚಿತ್ರ ಉದ್ಯಮಗಳ ಬಗ್ಗೆ ನಿಮಗೆ ಪ್ರಶ್ನೆಗಳು ಕೇಳ್ತಾರೆ. ನಮಗೆ SSC ಎಕ್ಸಾಮ್ಗಳಲ್ಲಿ ಮತ್ತು CGL ಎಕ್ಸಾಮ್ಗಳಲ್ಲಿ, ಸೆಂಟ್ರಲ್ ಎಕ್ಸಾಮ್ಗಳಲ್ಲಿ ಇಂಥವೆಲ್ಲ ಈಸಿಯಾಗಿ ಪ್ರಶ್ನೆ ಕೇಳ್ತಾನೆ. ಇವನ್ KPSC ಇಲ್ಲೂ ಸಹ ಕೆಲವೊಮ್ಮೆ ಪ್ರಶ್ನೆಗಳು ರಿಪೀಟ್ ಆಗಿದೆ. ಇವನ್ KSPಲೂ ರಿಪೀಟ್ ಆಗಿದೆ, KAಯಲ್ಲೂ ರಿಪೀಟ್ ಆಗಿದೆ. ಸೊ ಹಾಗಾಗಿ ಇದ್ರ ಮೇಲೆ ಯಾವ ರೀತಿ ಬೇಕಾದರೂ ಪ್ರಶ್ನೆಗಳನ್ನು ಕೇಳ್ಬೋದು. ಈಗ ನಮಗೆ ಹಾಲಿವುಡ್, ಈಗ ನಮ್ಮ ಬಾಲಿವುಡ್ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ, ಇಂಡಿಯಾದಲ್ಲಿ ಹಿಂದಿ ಇಂಡಸ್ಟ್ರಿಗೆ ಸಂಬಂಧಪಟ್ಟಿದ್ದು. ಅದೇ ರೀತಿ ಹಾಲಿವುಡ್ ಅಂತ ಬರುತ್ತೆ, ಇದು ಅಮೆರಿಕ ದೇಶಕ್ಕೆ ಸಂಬಂಧಪಟ್ಟಿದ್ದು. ನಾಲಿವುಡ್ ಅಂತ ಬರುತ್ತೆ, ನೈಜೀರಿಯಾ. ಸಿನಿಮಾ ಆಫ್ ಚೀನಾ, ಸಿನಿಮಾ ಆಫ್ ಜಪಾನ್, ಅವೆಲ್ಲ ಹೆಸರಲ್ಲೇ ಬಂದ್ಬಿಡುತ್ತೆ. ಹಾಗಾಗಿ ಅಂಥವು ಕೊಟ್ಟಿಲ್ಲ. ಈ ಮೂರು ಮೇನ್ ಇಂಪಾರ್ಟೆಂಟ್ ಆಗಿರ್ತವೆ, ನೆನ್ಪಿಟ್ಕೋಬೇಕು. ಜಸ್ಟ್ ಬಾಲಿವುಡ್ ಗೊತ್ತಾಗುತ್ತೆ, ಹಾಲಿವುಡ್ ಗೊತ್ತಾಗುತ್ತೆ. ನಾಲಿವುಡ್ ಅಂದರೆ ಎನ್ ಇದೆ, ನೈಜೀರಿಯಾ ಅಂತ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಬರೋದು, ಇಲ್ಲಿ ನಮಗೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ ಸ್ನೇಹಿತರೆ. ಸೊ ಇಲ್ಲಿ ನಿಮಗೆ ಯಾವ ರೀತಿ ಪ್ರಶ್ನೆಯನ್ನು ಕೇಳ್ತಾರೆ ಅಂದರೆ, ಬಾಲಿವುಡ್ ಯಾವ ಭಾಷೆಗೆ ಸಂಬಂಧಪಟ್ಟಿದೆ? ಹಿಂದಿ. ತೆಲುಗು ಭಾಷೆಗೆ ಸಂಬಂಧಪಟ್ಟಿದ್ದು ಟಾಲಿವುಡ್, ಇಲ್ಲಿ TT ಶುರುವಾಗುತ್ತೆ. ತಮಿಳು ಭಾಷೆಗೆ ಸಂಬಂಧಪಟ್ಟಿದ್ದು KT ಅಂತ ನೆನ್ಪಿಟ್ಕೊಳ್ಳಿ. ನಾವೆಲ್ಲ KT ಅಂತ ಕನ್ನಡ ಕಟ್ಟಿ ಅಂತ ಕರಿತೀವಲ್ಲ. ಸೊ KT ಅಂದರೆ ಏನು? ತಮಿಳುನಾಡಿಗೆ ಸಂಬಂಧಪಟ್ಟಿದ್ದು. ಇನ್ನು ಮಾಲಿವುಡ್ M ಇಂದ ಶುರುವಾಗುತ್ತೆ, ಮಲಯಾಳಂಗೆ ಸಂಬಂಧಪಟ್ಟಿದ್ದು. ಇನ್ನು ನಮ್ಮ ಸ್ಯಾಂಡಲ್ವುಡ್ ಎಲ್ರಿಗೂ ಸಹ ಗೊತ್ತಿರುತ್ತೆ, ಹೇಳೋದಿಲ್ಲ. ಕೆಲವೊಮ್ಮೆ ಮರಾಠಿ ಸಿನಿಮಾವನ್ನು ಸಮ್ಟೈಮ್ಸ್ ಕಾಲ್ಡ್ ಮಾಲಿವುಡ್ ಅಂತಲೂ ಸಹ ಕರೀತಾರೆ. ಅದೇ ಥರ ಗುಜರಾತಿ ಸಿನಿಮಾವನ್ನು ನಮಗೆ ಡಾಲಿವುಡ್ ಅಂತ ಕರೀತಾರೆ. ಡಾಲಿವುಡ್ ಗುಜರಾತಿ ಸಿನಿಮಾ, ನೆನ್ಪಿಟ್ಕೋಬೇಕಾಗುತ್ತೆ. ಈಗ ಮೋದಿ ಅವರು ಗುಜರಾತ್ನವರು, ಸೊ ಮೋದಿ ಅವರು D ಅಂತಿದ್ರು ನೋಡಿ, ಡಾಲಿವುಡ್ ಗುಜರಾತಿಗೆ ಸಂಬಂಧಪಟ್ಟಿದ್ದು ಅಂತ ನೆನ್ಪಿಟ್ಕೋಬೇಕು. ಇನ್ನು ಪಂಜಾಬ್ ಸಿನಿಮಾ ಪಾಲಿವುಡ್ ಅಂತ ಕರೀತಾರೆ, PP ಇದೆ. ನಿಮಗೇನು ಕನ್ಫ್ಯೂಷನ್ ಆಗಲ್ಲ ಸ್ನೇಹಿತರೆ. ಸೊ ಇಷ್ಟು ಬೇಸಿಕ್ ಥಿಂಗ್ಸ್ಗಳನ್ನು ನೀವು ಕಡ್ಡಾಯವಾಗಿ ಓದಿರಲೇಬೇಕಾಗ್ತದೆ. ನಿಮಗೆ ಸ್ಟ್ಯಾಟಿಕ್ GK ರೂಪದಲ್ಲಿ ಇದನ್ನು ಮುಂದೆ ಬರುವಂಥ ಯಾವುದೋ ಒಂದು ಎಕ್ಸಾಮಲ್ಲಿ ಖಂಡಿತ ನೋಡ್ತಾ ಬರ್ಬೋದು. ಅದಕ್ಕೇನು ಎರಡು ಮಾತಿಲ್ಲ ಸ್ನೇಹಿತರೆ. ಸೊ ಇಲ್ಲಿ ತುಂಬ ಸಿಂಪಲಾಗಿ ಹೇಳೋದಾದರೆ, ಬೇಸಿಕ್ಕಾಗಿ ಏನು ಕೇಳ್ತಾನೆ, ಒಂದು ಮಾಡಲ್ ಪ್ರಶ್ನೆ ಕೇಳಿದರೆ ಇಷ್ಟೇ ಸ್ಟೋರಿಲಿ ನಿಮಗೆ ಕರೆಂಟ್ ಅಫೇರ್ಸ್ ಮೇಲೆ ಪ್ರಶ್ನೆ ಕೇಳ್ತಾನೆ. ಯಾವ ರೀತಿ ಕೇಳ್ತಾನೆ, ಓದುವ ರೀತಿ ಇದೇ ರೀತಿಯೇ ಓದ್ಕೋಬೇಕು ನೀವು. ಓಕೆ, ಅತ್ಯುತ್ತಮ ಸಿನಿಮಾ ಸಾಧನೆಗಳನ್ನು ಗೌರವಿಸುವುದು ಇದರ ಒಂದು ಕರ್ತವ್ಯ. ಏನು, ನ್ಯಾಷನಲ್ ಫಿಲಿಮ್ ಇಂಡಸ್ಟ್ರಿಗೆ ಏನು ಪ್ರಶಸ್ತಿಗಳನ್ನು ನೀಡಲಾಗಿದೆ ಇತ್ತೀಚೆಗೆ, ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಇಲ್ಲಿ ಪ್ರಮುಖ ವಿಜೇತರಲ್ಲಿ ಅತ್ಯುತ್ತಮ ಚಲನಚಿತ್ರ ಯಾವುದು ಅಂತ ಕೇಳ್ತಾನೆ. ಆರ್ಟಿಕಲ್ 370 ಎಂಬ ಚಲನಚಿತ್ರ. ಅತ್ಯುತ್ತಮ ನಟಿಯಾಗಿ ಯಾಮಿ ಗೌತಮಿ ಅವ್ರನ್ನ ಆಯ್ಕೆ ಮಾಡಲಾಗಿದೆ, ಅದು ಅವರಿಗೆ ಪ್ರಶಸ್ತಿ ದೊರಕಿದೆ. ಮತ್ತು ಇಬ್ಬರು ನಟರಿಗೆ ಹಂಚಿಕೊಂಡಿದ್ದಾರೆ ಪ್ರಶಸ್ತಿಗಳನ್ನು. ಒಬ್ಬರಿಗೆ ಕೊಟ್ಟಿಲ್ಲ, ಈ ಬಾರಿ ಇಬ್ಬರಿಗೂ ಕೊಟ್ಟಿದ್ದಾರೆ. ಅವರಿಬ್ಬರು ಈಕ್ವಲ್ ಆಗಿ ಹಂಚಿಕೊಂಡಿದ್ದಾರೆ. ಯಾರು? ಮಮ್ಮಟ್ಟಿ, ಬ್ರಹ್ಮಯುಗಮ್ ಅಂತ ಕರೀತಾರೆ. ಇನ್ನು ಕಾರ್ತಿಕ್ ಆರ್ಯನ್, ಚಂದು ಚಾಂಪಿಯನ್ ಎಂಬ ಕೃತಿಗೆ ಒಂದು ಫಿಲಿಮ್ಗೆ ಬಂದಿರುವಂಥದ್ದಾಗಿರ್ತದೆ. ಮಮ್ಮಟ್ಟಿ ಅನ್ನೋರಿಗೆ ಬ್ರಹ್ಮಯುಗಮ್ ಫಿಲಿಮ್ಗೆ ಬಂದಿದೆ.
ಕಾರ್ತಿಕ್ ಆರ್ಯನ್ಗೆ ಚಂದು ಚಾಂಪಿಯನ್ ಎಂಬ ಫಿಲಿಮ್ಗೆ ಈ ಪ್ರಶಸ್ತಿ ಲಭಿಸಿದೆ ಸ್ನೇಹಿತರೆ, ನೆನ್ಪಿಟ್ಕೋಬೇಕು. ಮ್ಯಾಕ್ಸಿಮಮ್ ನಿಮಗೆ ಸಿಂಪಲ್ ಪ್ರಶ್ನೆಗಳು ಬಂದರೆ ಇಷ್ಟರಲ್ಲೇ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾನೆ. ಅಥವಾ ನಿಮಗೆ ಜೋಡಿಗಳ ರೂಪದಲ್ಲಿ ಪ್ರಶ್ನೆಗಳನ್ನು ಕೇಳೋದಾದರೆ ಯಾವ ರೀತಿ ಕೇಳ್ತಾನೆ ಅಂತ ಈಗ ನೆಕ್ಸ್ಟ್ ಲೆವೆಲ್ ಪ್ರಶ್ನೆಗಳನ್ನು ನಾನು ಇಲ್ಲಿ ತಿಳಿಸ್ಕೊಡ್ತಾ ಬರ್ತೀನಿ. ಎಸ್, ಇಷ್ಟನ್ನು ಕರೆಕ್ಟಾಗಿ ಓದ್ಕೊಂಡ್ಬಿಟ್ರೆ 100% ಪ್ರಶ್ನೆಗಳು ಇಲ್ಲಿ ಶುರು ಆಗ್ತಾ ಬರ್ತವೆ ಇಲ್ಲಿಂದ. ಓಕೆ, ಇಲ್ಲಿ ಅತ್ಯುತ್ತಮ ನಟ ಈಗಿನ ಸ್ಥಾನ ಹೇಳಿದೆ ಮಮ್ಮೂಟಿ ಅವರಿಗೆ ಬ್ರಹ್ಮಯುಗಂ ಚಿತ್ರ ಮತ್ತು ಕಾರ್ತಿಕ್ ಆರ್ಯನ್ ಅವರಿಗೆ ಚಂದು ಚಾಂಪಿಯನ್ ಚಿತ್ರಕ್ಕೆ ಒಟ್ಟಿಗೆ ಲಭಿಸಿದೆ ಸ್ನೇಹಿತರೆ. ಇವೆರಡೂ ಸಹ ನಮಗೆ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಇವರು ನಮಗೆ ಕಾರ್ತಿಕ್ ಆರ್ಯನ್ ನಮಗೆ ಬಾಲಿವುಡ್ಗೆ ಸಂಬಂಧಪಟ್ಟವರು, ನೆನ್ಪಿಟ್ಕೋಬೇಕು. ಇವರು ನಮಗೆ ಮಮ್ಮೂಟಿ ಅವರು ಏನು ಮಲಯಾಳಂ ಚಿತ್ರ ಮಾಲಿವುಡ್ಗೆ ಸಂಬಂಧಪಟ್ಟಿದ್ದು, ಈ ರೀತಿಯೂ ಸಹ ಇಂಡೈರೆಕ್ಟ್ ಪ್ರಶ್ನೆಗಳನ್ನು ನಿಮಗೆ ಕೇಳ್ಬೋದು ಸ್ನೇಹಿತರೆ. ಸೊ ನೆಕ್ಸ್ಟ್ ಅತ್ಯುತ್ತಮ ನಟಿ ಯಾಮಿ ಗೌತಮಿ ಆರ್ಟಿಕಲ್ 370 ಎಂಬ ಪಿಕ್ಚರಿಗೆ ಒಂದು ಫಿಲಿಮ್ಗೆ ಇವರಿಗೆ ಈ ಪ್ರಶಸ್ತಿ ಲಭಿಸಿದೆ. ಅತ್ಯುತ್ತಮ ಚಲನಚಿತ್ರ ಆರ್ಟಿಕಲ್ 370 ಆಗಿರ್ತದೆ ನೋಡಿ, ನಟಿಗೂ ಅದೇ ಫಿಲಿಮ್ಗೆ ಅವಾರ್ಡ್ ಬಂದಿದೆ. ಅತ್ಯುತ್ತಮ ಚಲನಚಿತ್ರನೂ ಆರ್ಟಿಕಲ್ 370 ಆಗಿದೆ. ಈ ಚಲನಚಿತ್ರದ ನಿರ್ದೇಶಕ ಯಾರು ಅಂತ ಕೇಳಿದರೆ ರಾಜ್ಕುಮಾರ್ ಪೆರಿಯಸ್ವಾಮಿ ಅಂತ. ಸೊ ಅತ್ಯುತ್ತಮ ನಿರ್ದೇಶಕ ಯಾರು ಅಂತ ಪ್ರಶ್ನೆಯನ್ನು ಕೇಳಲಾಗ್ತದೆ. ಅತ್ಯುತ್ತಮ ನಿರ್ದೇಶಕ ರಾಜ್ಕುಮಾರ್ ಪೆರಿಯಸ್ವಾಮಿ ಅವರಿಗೆ ಅಮರನ್ ಚಿತ್ರಕ್ಕೆ ನೀಡಲಾಗಿದೆ. ತಮಿಳ ಚಿತ್ರ ಆಗಿರ್ತದೆ. ಇದೊಂದು ನೆನಪಲ್ಲಿರಬೇಕಾಗ್ತದೆ ಸ್ನೇಹಿತರೆ, ಒಂದು ಮಿಸ್ಟೇಕ್ ಆಗಿದೆ, ನೆನಪಲ್ಲಿರಲಿ. ಸೊ ಅತ್ಯುತ್ತಮ ಚಲನಚಿತ್ರ ಆರ್ಟಿಕಲ್ 370. ಅತ್ಯುತ್ತಮ ನಿರ್ದೇಶಕ ಯಾರು ಅಂತ ಕೇಳ್ತಾನೆ, ನಮ್ಮ ರಾಜ್ಕುಮಾರ್ ಅಂತ ನೆನಪಿಟ್ಕೊಂಡ್ಬಿಟ್ರೆ ಮುಗೀತು, ಪೆರಿಯಸ್ವಾಮಿ ಅಂತ ಮುಂದೆ ಗೊತ್ತಾಗ್ಬಿಡುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ನೆಕ್ಸ್ಟ್ ಲೆವೆಲ್ ಪ್ರಶ್ನೆಗಳನ್ನು ಕೇಳೋದು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಂತೆ. ಅತ್ಯುತ್ತಮ ಕನ್ನಡ ಚಿತ್ರ, ಯಾಕಂದರೆ ಎಲ್ಲ ಭಾಷೆಗಳಿಗೂ ಈಗ ನ್ಯಾಷನಲ್ ಫಿಲಿಮ್ ಅವಾರ್ಡ್ ಅಂದರೆ ಎಲ್ಲ ಏನು ನಿಮಗೆ ಬಾಲಿವುಡ್, ಟಾಲಿವುಡ್, ಪಾಲಿವುಡ್ ಎಲ್ಲ ಹೇಳಿದ್ಮೇಲೆ ಎಲ್ಲ ಒಂದು ಭಾಷೆಗಳಿಗೂ ನೀಡಲಾಗ್ತದೆ. ಅದರಲ್ಲಿ ಕನ್ನಡ ಚಿತ್ರಕ್ಕೆ ಬಂದಿರೋದು ಅದು ಮಿಥ್ಯ ಎಂಬ ಫಿಲಿಮ್ಗೆ ಬಂದಿದೆ. ಇದರಲ್ಲಿರುವಂತಹ ವಿಶೇಷ ಅಂಶಗಳೇನೆಂದರೆ 72ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳಲ್ಲಿ ಕನ್ನಡದ ಚಲನಚಿತ್ರ ಮಿಥ್ಯ 3 ಪ್ರಶಸ್ತಿಗಳನ್ನು ಗೆದ್ದಿದೆ. ಸ್ಟೇಟ್ಮೆಂಟ್ ಕೇಳುವಂಥ ಚಾನ್ಸಸ್ಸು ತುಂಬಾ ಇರುತ್ತೆ, KEಯಲ್ಲಿ ನೆನಪಿಟ್ಕೋಬೇಕು. ಕನ್ನಡದ ಚಿತ್ರ ಮಿಥ್ಯ, ಈ ಚಿತ್ರವು ಈ 3 ಪ್ರಶಸ್ತಿಗಳನ್ನು ಗೆದ್ದಿದೆ ಅಂತ 2ನೇ ಸ್ಟೇಟ್ಮೆಂಟನ್ನು ಕೊಡ್ತಾ ಬರ್ತಾನೆ. ಈ ಕೆಳಗಿನ ಪಾತ್ರವರ್ಗ ಮತ್ತು ಸಿಬ್ಬಂದಿ ಸದಸ್ಯರು ಆಯಾ ವಿಭಾಗದಲ್ಲಿ ಈ ಪ್ರಶಸ್ತಿಗಳನ್ನು ಗೆದ್ದಿದ್ದಾರೆ. ಆ 3 ಪ್ರಶಸ್ತಿಗಳ ಮೇಲೆ ಪ್ರಶ್ನೆಯನ್ನು ಕೇಳಲಾಗ್ತದೆ. ಕನ್ನಡದ ಅತ್ಯುತ್ತಮ ಚಲನಚಿತ್ರ ಯಾವುದು ಅಂತ ಕೇಳ್ತಾನೆ, ಅದರ ನಿರ್ದೇಶಕ ಯಾರು ಅಂತ ಕೇಳ್ತಾ ಬರ್ತಾರೆ. ಸೊ ಅತ್ಯುತ್ತಮ ಕನ್ನಡ ಚಲನಚಿತ್ರ ಯಾವುದು, ಮಿಥ್ಯ ಅಂತ ಗೊತ್ತಾಯಿತು. ಅದರ ನಿರ್ದೇಶಕ ಸುಮಂತ್ ಭಟ್ ಮತ್ತು ನಿರ್ಮಾಪಕ ನಮ್ಮ ರಕ್ಷಿತ್ ಶೆಟ್ಟಿ ಅವರಾಗಿರ್ತಾರೆ, ನೆನಪಲ್ಲಿರಬೇಕಾಗ್ತದೆ. ಪೋಷಕರ ಪಾತ್ರದಲ್ಲಿ ಅತ್ಯುತ್ತಮ ನಟಿ ಯಾರು ಅಂತ ಕೇಳ್ತಾನೆ, ರೂಪಶ್ರೀ ವರ್ಕಾಡಿ ಅವರು, ನೆನಪಿಟ್ಕೋಬೇಕು, ಕೇಳ್ತಾನೆ 100% KEಯಲ್ಲಿ. ಅತ್ಯುತ್ತಮ ಬಾಲನಟಿಗೆ ನೀಡಲಾಗಿದೆ, ಇದರಲ್ಲಿ ಅತೀಶ್ ಎಸ್ ಶೆಟ್ಟಿ ಅವರಿಗೆ ನೀಡಲಾಗಿದೆ ಸ್ನೇಹಿತರೆ. ಅದನ್ನು ಸಹ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದರೆ ಇದಕ್ಕಿಂತ ಮುಂಚೆ ನಮಗೆ ಕನ್ನಡಿಗರಿಗೆ ನ್ಯಾಷನಲ್ ಫಿಲಿಮ್ ಅವಾರ್ಡ್ ಬಂದಿತ್ತು ಸರ್. ಎಸ್, ರೀಸೆಂಟ್ ನಮಗೆ ಏನೊಂದು ಕಾಂತಾರ ಮೂವಿ ಸಹ ನೀವೆಲ್ಲರೂ ಸಹ ಗೊತ್ತಿರುತ್ತೆ. ರಿಷಬ್ ಶೆಟ್ಟಿ ಅವರಿಗೆ 70ನೇ ಫಿಲಿಮ್ ಫೇರ್ ಅವಾರ್ಡಲ್ಲಿ ಕಾಂತಾರ ಮೂವಿಗೆ ಅತ್ಯುತ್ತಮ ನಟ, ಒಳ್ಳೆ ನಟ ಪ್ರಶಸ್ತಿ ಅಂತಲೂ ಸಹ ಇವರಿಗೆ ಸಿಕ್ಕಿತ್ತು, ರಿಷಬ್ ಶೆಟ್ಟಿ ಅವರಿಗೆ. ಇನ್ನು ನಮಗೆ ಆಕ್ಸಿಡೆಂಟಲ್ಲಿ ಮರಣ ಹೊಂದಿದ್ರಲ್ಲ ಒಬ್ಬ ಯಾರು, ಸಂಚಾರಿ ವಿಜಯ್ ಅವ್ರಿಗೂ ಸಹ ಅಷ್ಟೇ ಆಕ್ಸಿಡೆಂಟಲ್ಲಿ ಪಾಪ ಮರಣ ಹೊಂದಿದ್ರು ಇವ್ರಿಗೂ ಸಹ ಒಂದು ನಾನು ಅವನಲ್ಲ ಅವಳು ಎಂಬ ತೃತೀಯ ಲಿಂಗಿ ಪಾತ್ರಕ್ಕೆ ಇವರಿಗೆ ಈ ಪ್ರಶಸ್ತಿ ಲಭಿಸಿತ್ತು. ಅದನ್ನು ಬಿಟ್ಟರೆ ಇದಕ್ಕಿಂತ ಮುಂಚೆ ನೋಡಿ, ಇಲ್ಲಿ ಚಾರು ಹಾಸನ್ ಅಂತ ಇದ್ರಲ್ಲ, ಮೊದಲ ಬಾರಿಗೆ 34ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ನಡೀತಲ್ಲ, ಅವರಿಗೆ ಈ ಪ್ರಶಸ್ತಿ ಲಭಿಸಿತು ಸ್ನೇಹಿತರೆ. ಯಾವ ಕೃತಿ ಅಥವಾ ಕತೆಗೆ, ಯಾವ ಫಿಲಿಮ್ ಕತೆಗೆ ಅಂತ ಕೇಳ್ತಾನೆ, ತಬರನ ಕಥೆಯಲ್ಲಿನ ಅವರ ಹೃದಯ ಸ್ಪರ್ಶಿ ಅಭಿಯಾನಕ್ಕಾಗಿ ಈ ಪ್ರಶಸ್ತಿ ಲಭಿಸಿತು. ಚಾರು ಹಾಸನ್ ತಬರನ ಕಥೆಯಲ್ಲಿ ಚಿತ್ರಕ್ಕೆ, ನೆನ್ಪಿಟ್ಕೋಬೇಕು. ಇದೊಂದು ಬೇಸಿಕ್ಸ್ ಇರಲಿ ಮೂಲ ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಕೇಳ್ಬೋದು, ಕೇಳಿದರೆ ಕೇಳ್ದೇ ಇರ್ಬೋದು. ಓಕೆ, ನೆಕ್ಸ್ಟ್ ಈಗ ಕನ್ನಡ ಚಿತ್ರರಂಗದ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ತಿಳ್ಕೊಂಡ್ರಿ. ನಾನು ಆಲ್ಮೋಸ್ಟು ಎಲ್ಲ ಚಿತ್ರರಂಗಕ್ಕೂ ನೀಡಿದ್ದೇನೆ. ಸೌತ್ ಚಿತ್ರಗಳನ್ನು ನಾನು ಇಲ್ಲಿ ಕನ್ಸಿಡರ್ ಮಾಡ್ತಾ ಬಂದಿದ್ದೀನಿ. ಆಲ್ಮೋಸ್ಟ್ ನಿಮಗೆ ಇಲ್ಲೇ ಪ್ರಶ್ನೆಗಳನ್ನು ಜೋಡಿಗಳ ರೂಪದಲ್ಲಿ ಕೇಳ್ತಾನೆ. ಅತ್ಯುತ್ತಮ ಕನ್ನಡ ಚಿತ್ರ, ಅತ್ಯುತ್ತಮ ಹಿಂದಿ ಚಿತ್ರ, ಅತ್ಯುತ್ತಮ ಮಲಯಾಳಂ ಚಿತ್ರ, ಅತ್ಯುತ್ತಮ ತೆಲುಗು ಚಿತ್ರ, ಅತ್ಯುತ್ತಮ ತಮಿಳು ಚಿತ್ರ ಅಂತ ಕೊಟ್ಬಿಟ್ಟು ಎಷ್ಟು ಜೋಡಿಗಳು ಸರಿಯಾಗಿದೆ ಅಂತ ಕೇಳ್ತಾನೆ. 1 ಜೋಡಿ, 2 ಜೋಡಿ, 3 ಜೋಡಿ ಅಂತ ನೆನಪಲ್ಲಿರಬೇಕಾಗ್ತದೆ. ಸೊ ಅತ್ಯುತ್ತಮ ಹಿಂದಿ ಚಿತ್ರ ಶ್ರೀಕಾಂತ್ ಮೂವಿಗೆ ಸಿಕ್ಕಿದೆ. ಅತ್ಯುತ್ತಮ ಮಲಯಾಳಂ ಚಿತ್ರ ಫೆಮಿನಿಚಿ ಫಾತಿಮಾ ಎಂಬ ಚಿತ್ರಕ್ಕೆ ದೊರಕಿದೆ. ಅತ್ಯುತ್ತಮ ಮನೋರಂಜನಾ ಚಿತ್ರ ಕಲ್ಕಿ 2898 ADಗೆ ಸಿಕ್ಕಿದೆ. ಇವೆಲ್ಲ ನೀವು ಓದಲೇಬೇಕು, ಯಾಕಂದರೆ ಇಲ್ಲಿ ಅರ್ಥ ಮಾಡಿಸೋದೇನಿಲ್ಲ, ಅವನ್ನ ಓದಿರಲೇಬೇಕಾಗ್ತದೆ. ಇನ್ನು ಕೊಂಕಣಿ ನಮಗೆ ಸಂಬಂಧಪಟ್ಟಿರೋ ಸೌತಲ್ಲೇ ಬರುತ್ತೆ. ಸೊ ಮೊಗ ಹಸುಮ್ ಎಂಬ ಚಿತ್ರಕ್ಕೆ ದೊರೆತಿದೆ. ಕೃತಿಗಳು ಓದಿ ಕನ್ನಡ ಇಲ್ಲಿ ಅದೇ ಕೃತಿ ಅಂತಲೇ ಬಾಯಿಂದ ಬರ್ತಿದೆ ಸ್ನೇಹಿತರೆ, ಏನು ಅನ್ಕೋಬೇಡಿ. ಓಕೆ, ಇಲ್ಲಿ ಅತ್ಯುತ್ತಮ ಕೊಂಕಣಿ ಚಿತ್ರ ಮಗು ಅಸ್ಸಾಂ, ಆದಷ್ಟು ಬೇಗ ಕಮ್ಯುನಿಕೇಷನ್ ಬೇಸ್ ಶುರು ಆಗುತ್ತೆ ಆದ್ದರಿಂದ. ಸೊ ಇಲ್ಲಿ ಅತ್ಯುತ್ತಮ ತುಳು ಚಿತ್ರ ಇಂಬು ಅಂತ ಬರುತ್ತೆ. ಸೊ ನೆನ್ಪಿಟ್ಕೋಬೇಕು. ಅತ್ಯುತ್ತಮ ತೆಲುಗು ಚಿತ್ರ ನೋಡಿ, ಇವೆಲ್ಲ ನಮಗೆ ಸೌತಲ್ಲಿ ಬರುವಂಥ ಫಿಲಿಮ್ ಇಂಡಸ್ಟ್ರಿಗಳು. ಅತ್ಯುತ್ತಮ ತಮಿಳು ಚಿತ್ರ ರಾಯನ್, ಅತ್ಯುತ್ತಮ ತೆಲುಗು ಚಿತ್ರ ಕಮಿಟಿ ಕುರ್ರಾಲು ಅಂತ ಒಂದು ಬರುತ್ತೆ, ನೆನಪಲ್ಲಿ ಇಟ್ಕೋಬೇಕಾಗ್ತದೆ. ನಾವು SSLC ಎಕ್ಸಾಮ್ ಪಾಸ್ ಆದಮೇಲೆ TC ತೊಗೊಳ್ತೀವಲ್ಲ, TC ಅಂತ ನೆನ್ಪಿಟ್ಕೊಳ್ಳಿ. ತೆಲುಗು ಚಿತ್ರ ಕಮಿಟಿ ಕುರ್ರಾಲು ಅಂತ ಬರುತ್ತೆ.
ಸೊ ಅತ್ಯುತ್ತಮ ತಮಿಳು ಚಿತ್ರ ಅನ್ನೋದು ಬರುತ್ತೆ. ಸೊ ಇದು ರಾಯನ್ ಅಂತ ಬರುತ್ತೆ, ನೆನ್ಪಿಟ್ಕೋಬೇಕಾಗ್ತದೆ. ರಾಷ್ಟ್ರೀಯ ಮತ್ತು ಸಾಮಾಜಿಕ ಮೌಲ್ಯಗಳನ್ನು ಉತ್ತೇಜಿಸುವಂತಹ ಅತ್ಯುತ್ತಮ ಮೂವಿ, ಯಾಕಂದರೆ ಎಲ್ಲ ರಂಗದಲ್ಲೂ ನೀಡ್ತಾ ಬರ್ತಾರೆ. ಕ್ಯಾಪ್ಟನ್ ಮಿಲ್ಲರ್ ಅಂತ ಇದರ ನಿರ್ದೇಶಕರು ಅರುಣ್ ಮತೇಶ್ವರಂ ಅನ್ನೋರಿಗೆ ನೀಡಲಾಗಿದೆ, ನೆನ್ಪಿಟ್ಕೋಬೇಕಾಗ್ತದೆ. ಅತ್ಯುತ್ತಮ ಸಂಗೀತ ನಿರ್ದೇಶನ ಅಂದರೆ ಹಾಡುಗಳನ್ನು ಮಾಡಿ ಸಂಯೋಜನೆ ಮಾಡಿರ್ತಾರಲ್ಲ, ನಮ್ಮ ಹಂಸಲೇಖ, ಅರ್ಜುನ್ ಜನ್ಯ, ಆ ಥರ ವಿಜಯ್ ಪ್ರಕಾಶ್ ಅವರೆಲ್ಲ ಇರ್ತಾರಲ್ಲ, ಆ ಥರ ಸಂಗೀತಗಳಿಗೆ ಯಾರು ನಿರ್ದೇಶನ ಮಾಡಿದ್ರಲ್ಲ ಅಂಥವರಿಗೆ ಶಾಶ್ವತ್ ಸಚ್ಯವ್, ಇದು ಆರ್ಟಿಕಲ್ 370 ಮೂವಿಗೆ ದೊರೆತಿದೆ ಸ್ನೇಹಿತರೆ. ಇದನ್ನು ಕೇಳೋದಿಲ್ಲ, ಬಟ್ ಆದಷ್ಟು ಮೇನ್ ಫಿಲಿಮ್ಗಳನ್ನು ನೋಡ್ಕೊಳ್ತಾ ಬನ್ನಿ. ಇದನ್ನು ಸಹ ಒತ್ತುಗಳನ್ನು ಒಂದ್ಸಲ ಓದ್ಕೊಳ್ಳಿ. ಶಾಶ್ವತ್ ಸಚ್ಯವ್, ನಮಗೆ ನೋಡಿ ಇಲ್ಲಿ ಸಂಗೀತ ಇದೆ, ಇಲ್ಲಿ ಸಾ ಇದೆ, ಸಚ್ಯವ್ ಅಂತ ಬಂದ್ಬಿಡುತ್ತೆ, ಆಪ್ಷನ್ ಟಿಕ್ ಆಗಿಬಿಡುತ್ತೆ ಅಷ್ಟೇ, ಬೇರೆ ಆಪ್ಷನ್ನೇ ಬೇಕಾಗಿಲ್ಲ ನಿಮಗೆ ಮತ್ತೋದಂಥದ್ದು. ಸೊ ಇಲ್ಲಿ ಸಾಮಾಜಿಕ ಮತ್ತು ಪರಿಸರ ಮೌಲ್ಯಗಳನ್ನು ಉತ್ತೇಜಿಸುವ ಅತ್ಯುತ್ತಮ ಚಿತ್ರ ಯಾವುದು ಅನ್ನೋದನ್ನ, ಯಾಕಂದರೆ ನಿಮಗೆ ಎಕ್ಸಾಮ್ ದೃಷ್ಟಿಯಲ್ಲಿ ಈಗ ನೋಡಿ ಸಾಮಾಜಿಕ ಮೌಲ್ಯಗಳನ್ನು ತಿಳಿಸೋದು, ನಮ್ಮ ಜೀವನದಲ್ಲಿ ಹೆಂಗಿರಬೇಕು ಏನು ಎಲ್ಲ ತಿಳಿಸ್ಕೊಡ್ತಿರುತ್ತೆ, ಅಂಥ ಚಿತ್ರಗಳನ್ನು ಕೇಳುವಂಥ ಚಾನ್ಸಸ್ ಇರುತ್ತೆ. ಯಾಕಂದರೆ ಪ್ರೊಫೆಸರ್ಗಳು ಅಂಥದಕ್ಕೂ ಸಹ ಫೋಕಸ್ ಮಾಡ್ತಾರೆ. ಅದೇ ರೀತಿ ಸಾಮಾಜಿಕ ಮತ್ತು ಪರಿಸರ ಮೌಲ್ಯಗಳನ್ನು ಉತ್ತೇಜಿಸುವ ಅತ್ಯಂತ ಚಿತ್ರ ನೋಡಿ, ಇದು ಪಿಪ್ಲ್ಯಾಂಟ್ರಿ ಎ ಟೇಲ್ ಆಫ್ ಎಕೋ ಫೆಮಿನಿಸಮ್ ಅಂತ ಬರುತ್ತೆ. ನಿರ್ದೇಶಕ ಸೂರಜ್ ಕುಮಾರ್, ಜಸ್ಟ್ ಫಿಲಿಮ್ ಅಷ್ಟೇ ಕೇಳ್ತಾನೆ, ನಿರ್ದೇಶಕ ಏನು ಕೇಳಲ್ಲ. ನಮಗೆ ಪಿಪ್ಲ್ಯಾಂಟ್ರಿ ಎ ಟೇಲ್ ಆಫ್ ಎಕೋ ಫೆಮಿನಿಸಮ್ ಅಂತ ಬರುತ್ತೆ, ನೆನ್ಪಿಟ್ಕೋಬೇಕಾಗ್ತದೆ. ಇಲ್ಲೇನಾದರೂ ಒಂದು ಟ್ರಿಕ್ಗಳನ್ನು ನೀವು ಹುಡ್ಕೊಳ್ಳೇಬೇಕಾಗುತ್ತದೆ. ಏನು ಹುಡ್ಕೊಳ್ತೀರಾ? ಪರಿಸರ, ಪೀಪಲ್ ಎಂಟ್ರಿ ಅಂತ ಬರುತ್ತೆ, ನೆನ್ಪಿಟ್ಕೋಬೇಕಾಗ್ತದೆ. ಅಂದರೆ ಪರಿಸರ ಅಥವಾ ಫಾರೆಸ್ಟ್ ಅರಣ್ಯ ಅಂತ ನೆನ್ಪಿಟ್ಕೊಂಡ್ಬಿಟ್ರೆ ಫೆಮಿನಿಸಮ್ ಅಂತ ಗೊತ್ತಾಗ್ಬಿಡುತ್ತೆ. ಅಂದರೆ ಎಕಾಲಜಿ ಅಂತ ಗೊತ್ತಾಗುತ್ತೆ, ಪರಿಸರ ಎಕಾಲಜಿ ಎನ್ವೈರನ್ಮೆಂಟ್ ಅಂತ ಕಂಡುಹಿಡಿಬೋದು ಸ್ನೇಹಿತರೆ. ಇಷ್ಟೇ, ಈ ಥರ ಟ್ರಿಕ್ ಹಿಡ್ಕೊಂಡ್ಬಿಟ್ರೆ ನೀವು ಮತ್ತೆ ಅದನ್ನು ಓದೋ ಅವಶ್ಯಕತೆ ಇಲ್ಲ. ಎಕ್ಸಾಮ್ ಹತ್ರ ಬಂದಂಗೆಲ್ಲ ಈಗ ಓದಿರ್ತೀವಿ, ಬಟ್ ಎಕ್ಸಾಮ್ ಟೈಮ್ ಬಂದಾಗ ನಮಗೆ ರಿವಿಷನ್ ಮಾಡೋಕ್ಕಾಗಲ್ಲ. ಸುಮ್ಮನೆ ಕಂಟೆಂಟ್ನ ಓದೋದಲ್ಲ, ಅದನ್ನು ಅರ್ಥ ಮಾಡ್ಕೊಂಡು ಟ್ರಿಕ್ಕಿಯಾಗಿ ನೆನ್ಪಿಟ್ಕೊಂಡು ಓದಬೇಕಾಗ್ತದೆ. ಬೆಸ್ಟ್ ಸಪೋರ್ಟಿಂಗ್ ಆಕ್ಟರ್ ಕೇಳೋದಿಲ್ಲ, ಬಟ್ ಒಂದ್ಸಲ ಓದಿರಿ. ಸಂಜಯ್ ಮಿತ್ರ. ಅತ್ಯುತ್ತಮ ಜೀವನ ಚರಿತ್ರೆ ಐತಿಹಾಸಿಕ ಪುನರ್ನಿರ್ಮಾಣ ಚಲನಚಿತ್ರ, ಇದು ಕೇಳ್ತಾನೆ. ಯಾಕಂದರೆ ಯಾವುದೇ ಒಂದು ಫಿಲಮ್ ಚಿತ್ರದಲ್ಲಿ ಒಂದು ಇತ್ತೀಚೆಗೆ ಯಾವುದಾದ್ರೂ ಒಂದು, ಈಗ ದಂಗಲ್ ಅಂತ ಆಗಿರ್ಬೋದು, ನಮಗೆ ದರ್ಶನ್ ಅವರು ಆಕ್ಟರ್ ಮಾಡಿದಂಥ ಸಂಗೊಳ್ಳಿ ರಾಯಣ್ಣ ಚಿತ್ರಗಳಾಗಿರ್ಬೋದು, ಇದೇ ರೀತಿ ಹಲವಾರು ಐತಿಹಾಸಿಕ ಚಿತ್ರಗಳನ್ನು ನಿರ್ಮಾಣ ಮಾಡ್ತಾನೆ ಇರ್ತಾರೆ ಬಾಲಿವುಡ್ಡಲ್ಲಿ, ಟಾಲಿವುಡ್ಡಲ್ಲಿ, ಆ ಥರ ಎಲ್ಲ. ಅಂಥದ್ರಲ್ಲಿ ಯಾವುದಕ್ಕೆ ಪ್ರಶಸ್ತಿಗಳನ್ನು ನೀಡಲಾಗಿದೆ ನೋಡಿ, ಕಾಕೋರಿ ದುರಂತ ಸುದ್ದಿಯಲ್ಲಿದೆ. 100% ಕಾಕೋರಿ ದುರಂತದ ಮೇಲೆ ಪ್ರಶ್ನೆಗಳಾಗುತ್ತೆ. ಎಷ್ಟರಲ್ಲಿ ಜರುಗಿತು, ಅದರಲ್ಲಿ ಭಾಗವಹಿಸಿದಂತಹ ಸದಸ್ಯರು ಯಾರು, ಅಧ್ಯಕ್ಷತೆ ವಹಿಸ್ಕೊಂಡಿರೋ ಅದ್ರ ಭಾಗವಹಿಸಿದಂತಹ ಮಹಿಳೆಯರು, ಕಾಕೋರಿ ದುರಂತದ ಇತಿಹಾಸ ಏನು ಅಂತ ಇತಿಹಾಸದಲ್ಲಿ ಓದಿದ್ದೆ. ಅದರಲ್ಲಿ 100% ಒಂದು ಪ್ರಶ್ನೆ ಮುಂಬರುವಂಥ ಎಕ್ಸಾಮ್ಗಳಲ್ಲಿ 100% ಪ್ರಶ್ನೆ ಕೇಳ್ತಾನೆ, ನೆನಪಲ್ಲಿರಬೇಕಾಗ್ತದೆ. ಕಮಲೇಶ್ ಕೆ ಮಿಶ್ರಾ ಅವರು ನಿರ್ದೇಶನ ಮಾಡಿದರೆ, ಸುಮ್ಮನೆ ಕೊಟ್ಟಿದ್ದೀನಿ, ಏನು ಓದೋಂಥ ಅವಶ್ಯಕತೆ ಇಲ್ಲ. ಚಿತ್ರ ಕಾಕೋರಿ ಚಿತ್ರ ಅಂತ ನೆನ್ಪಿಟ್ಕೋಬೇಕಾಗ್ತದೆ. ಅತ್ಯುತ್ತಮ ಸಾಕ್ಷ್ಯ ಚಿತ್ರ ಡಾಕ್ಯುಮೆಂಟ್ರಿ ಮಾಡ್ತಾರಲ್ಲ, ರಾಮನವಮಿ ಅನ್ನೋದನ್ನ ನೆನ್ಪಿಟ್ಕೋಬೇಕಾಗ್ತದೆ. ಇದನ್ನು ಸಹ ಇಂಪಾರ್ಟೆಂಟ್ ಆಗ್ತದೆ. ಎಸ್, ನೆಕ್ಸ್ಟ್ ಓಕೆ, ಪ್ರಿಂಟಿಂಗ್ ಪ್ರೆಸ್. ಈಗ ನಮಗೆ ಹಲವಾರು ಇದೆ ನೋಡಿ, ಪ್ರಿಂಟಿಂಗ್ ಪ್ರೆಸ್ ಥರ ನಮಗೆ ಟೆಲಿಫೋನು, ರೇಡಿಯೋ, ಟೆಲಿವಿಷನ್ನು ಯಾವ ರೀತಿಯಲ್ಲಿ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾನೆ ಗೊತ್ತಾ? ತುಂಬ ಸಿಂಪಲ್ಲು. ಪ್ರಿಂಟಿಂಗ್ ಪ್ರೆಸ್ ಕೊಡ್ತಾನೆ, ರೇಡಿಯೋ ಕೊಡ್ತಾನೆ, ಟೆಲಿವಿಷನ್ ಕೊಡ್ತಾನೆ, FM ಕೊಡ್ತಾನೆ, ಕಂಪ್ಯೂಟರ್ ಕೊಟ್ಬಿಡ್ತಾನೆ. ಇವುಗಳನ್ನು ಅವುಗಳು ಆವಿಷ್ಕಾರ ಮಾಡಿದಂತಹ ವರ್ಷಗಳಿಗೆ ಸಂಬಂಧಿಸಿದಂತೆ ಕಾಲಾನುಕ್ರಮವಾಗಿ ಬರೆಯಿರಿ ಅಂತ ಪ್ರಶ್ನೆಯನ್ನು ಕೇಳ್ತಾ ಬರ್ತಾನೆ. ಇದನ್ನು ಸಹ ಮೀಡಿಯಾಗಳಿಗೆ ಸಂಬಂಧಪಟ್ಟಿರೋದ್ರಿಂದ ಇಲ್ಲಿ ಮಾಹಿತಿಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ಪ್ರಿಂಟಿಂಗ್ ಪ್ರೆಸ್ ನಮಗೆ ಎಷ್ಟರಲ್ಲಿ ಕಂಡುಹಿಡಿದ್ರು? ಜೊಹೆನ್ಸ್ ಗುಟನ್ಬರ್ಗ್ ಅವರು ಅಭಿವೃದ್ಧಿಪಡಿಸಿದ್ರು. ಪಠ್ಯದ ಸಾಮೂಹಿಕ ಉತ್ಪಾದನೆಯಲ್ಲಿ ಕ್ರಾಂತಿಯನ್ನೇ ಉಂಟು ಮಾಡಿದಂತಹ ಒಂದು ಯೋಜನೆ ಇದಾಗಿರ್ತದೆ, ಅನ್ವೇಷಕ ಇದಾಗಿರುತ್ತೆ, ಆವಿಷ್ಕಾರ ಇದಾಗಿರ್ತದೆ. ನಮಗೆ 1440. ಹಾಗಾದರೆ ಸ್ವಲ್ಪ ಜನ ಅಭ್ಯರ್ಥಿಗಳಿಗೆ PCPSಗೆ ಹೋದರೆ ಕನ್ಫ್ಯೂಷನ್ ಆಗ್ಬೋದು. ಸೊ ಪ್ರಿಂಟಿಂಗ್ ಪ್ರೆಸ್ 1556ರಲ್ಲಾಗಿದ್ದು ಅಂತ. ತುಂಬ ಸಿಂಪಲ್ಲು. 1556ಕ್ಕೆ ಭಾರತಕ್ಕೆ ಇವರು ಇಂಟ್ರಡ್ಯೂಸ್ ಮಾಡ್ತಾರೆ. ಯಾರು ಮಾಡಿದ್ದು? ನಮಗೆ ಪೋರ್ಚುಗಲ್ಲರು. ಎಲ್ಲರೂ ಸಹ ಓದಿರ್ತಾರೆ, ಪೋರ್ಚುಗೀಸರು ಪ್ರಿಂಟಿಂಗ್ ಪ್ರೆಸ್ಸನ್ನು ಭಾರತಕ್ಕೆ ಇನ್ವೆಂಟ್ ಮಾಡಿರ್ತಾರೆ. ಎಷ್ಟರಲ್ಲಿ? 1556ರಲ್ಲಿ. ಎಲ್ಲಿ? ಗೋವಾ ರಾಜ್ಯದಲ್ಲಿ ಅದನ್ನು ಇಂಟ್ರಡ್ಯೂಸ್ ಮಾಡಿರ್ತಾರೆ. ಸೊ ನಂತರ ಪೋರ್ಚುಗೀಸರ ಅಂತ ಬಂದ ತಕ್ಷಣ, ಪೋರ್ಚುಗೀಸರ ನಂತರ ಬಂದವರು ಯಾರು? ಅವ್ರ ನಂತರ ಬಂದರು ಯಾರು ಅಂದರೆ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಟಾಪಿಕನ್ನು ಆರ್ಡರ್ ವೈಸ್ ಓದ್ಕೊಳ್ಳಿ. ಯಾರೆಲ್ಲ ಪ್ರಥಮವಾಗಿ ಬಂದರು, ಕೊನೆಯದಾಗಿ ಬಿಟ್ಟೋಗಿದ್ದಾರು, ಕೊನೆಯದಾಗಿ ಬಂದವರು ಯಾರು, ಅವರ ಒಂದು ಈಸ್ಟ್ ಕಂಪನಿಗಳು ಯಾವ ವರ್ಷದಲ್ಲಿ ಸ್ಥಾಪನೆ ಆಯಿತು, ಅಲ್ಲಿ ಬರುವಂತಹ ಒಂದು ವ್ಯಕ್ತಿಗಳನ್ನು ಕಾಲಾನುಕ್ರಮವಾಗಿ ಓದ್ಕೊಳ್ಳಿ. ಇದು ಸಹ ಒಂದು HYT ಟಾಪಿಕ್ ಆಗಿರುತ್ತೆ. 100% ಪ್ರಶ್ನೆಗಳು ಫಿಕ್ಸ್ ಆಗಿರ್ತವೆ ಸ್ನೇಹಿತರೆ. ಸೊ ಪ್ರಿಂಟಿಂಗ್ ಪ್ರೆಸ್ ಮೊದಲು ಕಂಡುಹಿಡಿಯಲಾಯಿತು. ನಂತರ ಬರೋದು ನಮಗೆ ಟೆಲಿಫೋನ್ ಅಂದರೆ ಏನು? ದೂರವಾಣಿ. ಎಲ್ಲರೂ ಸಹ ಗೊತ್ತು. 1876ರಲ್ಲಿ ಅಲೆಕ್ಸಾಂಡರ್ ಗ್ರಹಾಂ ಬೆಲ್ ಅವರ ಧ್ವನಿ ಪ್ರಸರಣಕ್ಕಾಗಿ ಪೇಟೆಂಟನ್ನು ಪಡೆದುಕೊಂಡಿರ್ತಾರೆ. ಅಲೆಕ್ಸಾಂಡರ್ ಗ್ರಹಾಂ ಬೆಲ್ ರೇಡಿಯೋವನ್ನು, ಟೆಲಿಫೋನನ್ನು ಕಂಡುಹಿಡಿದ್ರು. ಇನ್ನೂ ಸಹ ಕೇಳ್ತಾರೆ, ಟೆಲಿಫೋನ್ ಕಂಡುಹಿಡಿದವನು ಯಾರು ಅಂತಲೂ ಕೇಳ್ಬೋದು, ಯಾವ ವರ್ಷದಲ್ಲಿ ಅಂತಲೂ ಕೇಳ್ಬೋದು, ಅಥವಾ ಕಾಲಾನುಕ್ರಮವಾಗಿ ಕೇಳ್ಬೋದು, ನೆನಪಲ್ಲಿರಬೇಕು. ಇನ್ನು ರೇಡಿಯೋವನ್ನು ಕಂಡುಹಿಡಿದಿದ್ದು 1895ರಲ್ಲಿ ಮಾರ್ಕೋನಿ. ಓಕೆ, ಗೂಗ್ಲಿಯಲ್ಮೋ ಮಾರ್ಕೋನಿ ಅವರು ಇದನ್ನು ಕಂಡುಹಿಡಿದಿರ್ತಾರೆ. ಅವರಿಂದ ವೈರ್ಲೆಸ್ ಟೆಲಿಗ್ರಫಿಯಾಗಿ ಅಭಿವೃದ್ಧಿಪಡಿಸಲಾಗಿದೆ. ಜಸ್ಟ್ ರೇಡಿಯೋ ಕಂಡುಹಿಡಿದವನು ಯಾರು, ಎಷ್ಟರಲ್ಲಿ ಕಂಡುಹಿಡಿದ್ರು ಅಂತ ಓದ್ಕೊಂಡ್ರೆ ಸಾಕು. ಇನ್ನು ಟೆಲಿವಿಷನ್, ದೂರದರ್ಶನ 1827ರಲ್ಲಿ ಫಿಲೋ ಫಾನ್ಸ್ವರ್ತ್ ಅವರಿಂದ ಮೊದಲ ಯಶಸ್ವಿ ಎಲೆಕ್ಟ್ರಾನಿಕ್ ಟಿವಿ ಪ್ರದರ್ಶನವನ್ನು
ಲಾಂಚ್ ಮಾಡಲಾಯಿತು, ನೆನ್ಪಿಟ್ಕೋಬೇಕಾಗ್ತದೆ. ಇನ್ನು FM ರೇಡಿಯೋ 1933ರಲ್ಲಿ ಶುರು ಮಾಡಾಯಿತು. ಅದೇ ರೀತಿ ನೀವು ಆಕಾಶವಾಣಿ, ನಮ್ಮ ಮೈಸೂರಿನ ಆಕಾಶವಾಣಿ ಎಷ್ಟರಲ್ಲಿ ಜಾರಿಗೆ ಬಂತು, ಆಗಿದ್ದಂತಹ ಒಂದು ಏನು ಗವರ್ನರ್ ಯಾರು ಅಂತಲೂ ಸಹ ಪ್ರಶ್ನೆಗಳನ್ನು ಕೇಳ್ತಾರೆ, ಅಥವಾ ದಿವಾನ ಯಾರು ಅಂತ ಪ್ರಶ್ನೆಯನ್ನು ಕೇಳಲಾಗ್ತದೆ ಸ್ನೇಹಿತರೆ. ಆಕಾಶವಾಣಿ ಬಂದಾಗಿದ್ದಂತಹ ದಿವಾನ, ಮೈಸೂರಿನ ದಿವಾನ ಯಾರು, ಮತ್ತು ಅದು ಎಷ್ಟರಲ್ಲಿ ಸ್ಥಾಪನೆ ಆಯಿತು ಅಂತ ನಿಮಗೆ ಇಂಟ್ ಕೊಡ್ತಾ ಇದ್ದೀನಿ, ಓದ್ಕೋಬೇಕು, ಎಕ್ಸಾಮಲ್ಲಿ ಕೇಳ್ತಾನೆ ಪ್ರಶ್ನೆ. ಸೊ FM ರೇಡಿಯೋ 1933 ಇದನ್ನು ಮಾಡಲಾಯ್ತು. ಯಾರು? ಎಡ್ವಿನ್ ಓವಲ್ಡ್ ಆಮ್ಸ್ಟ್ರಾಂಗ್ ಅವರು ಇದನ್ನು ಪತ್ತೆ ಹಚ್ಚಲಾಯಿತು ಸ್ನೇಹಿತರೆ, ನೆನ್ಪಿಟ್ಕೋಬೇಕಾಗುತ್ತೆ. ಆಮ್ಸ್ಟ್ರಾಂಗ್ ಅಂತ ನೆನ್ಪಿಟ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, AM FM ಓದಿರ್ತೀರಲ್ಲ, AM ಅಂದರೆ ಆಮ್ಸ್ಟ್ರಾಂಗ್ ಅಂತ ನೆನ್ಪಿಟ್ಕೊಂಡ್ರೆ ಮುಗಿದೋಯ್ತು. ಇಲ್ಲಿ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ 1943ರಿಂದ 1945ರಲ್ಲಿಗೆ ಸ್ಥಾಪನೆ ಮಾಡಲಾಯಿತು. ಇನ್ನು ಕಂಪ್ಯೂಟರನ್ನು ಕಂಡುಹಿಡಿದಿದ್ದು ಯಾರು ಅಂತ ಸಹ ಎಲ್ಲರೂ ಸಹ ಓದಿರ್ತೀರ, ಬೇಸಿಕ್ ಥಿಂಗ್ಸ್ ಆಗಿ ಹೇಳೋದಿಲ್ಲ. ಕಂಪ್ಯೂಟರ್ ಇಂಪಾರ್ಟೆಂಟು, ಸೂಪರ್ ಕಂಪ್ಯೂಟರ್ನ ಪಿತಾಮಹ ಇಂಪಾರ್ಟೆಂಟು, ಕ್ಲೌಡ್ ಕಂಪ್ಯೂಟಿಂಗ್ನ ಪಿತಾಮಹ ಇಂಪಾರ್ಟೆಂಟು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಪಿತಾಮಹ ಇಂಪಾರ್ಟೆಂಟು. ಸೊ ಇವೆಲ್ಲನೂ ಎಕ್ಸಾಮಲ್ಲಿ ಪ್ರಶ್ನೆಗಳನ್ನು ಕೇಳಲಾಗ್ತದೆ ಸ್ನೇಹಿತರೆ. ChatGPT ಸುದ್ದಿಯಲ್ಲಿದೆ, ChatGPT, ಜಮಿನಿ ಅವೆಲ್ಲ ಯಾವೆಲ್ಲ ಸಂಸ್ಥೆಗಳು ಅಭಿವೃದ್ಧಿಪಡಿಸಿದೆ, ಅದೇ ರೀತಿ ಬೇರೆ ಯಾವುದಾದ್ರೂ ಇದಾವ ನಮಗೆ ಎಲ್ಲ ಮಾಹಿತಿಗಳನ್ನು ನೀಡೋದಂತ ನೀವು ಮ್ಯಾಥ್ ದಿ ಫಾಲೋಯಿಂಗ್ ಗ್ರೂಪ್ದಲ್ಲಿ ಕೇಳ್ತಾನೆ, ಎಲ್ಲನೂ ಸಹ ನೀವು ಓದ್ಕೊಂಡಿರಬೇಕು ಸ್ನೇಹಿತರೆ. ಪ್ರತಿಯೊಂದು ಇಲ್ಲಿ ಹೇಳೋಕ್ಕಾಗಲ್ಲ, ನಾನು ಆದಷ್ಟು ಇಂಟ್ಗಳನ್ನು ಕೊಡ್ತಾ ಇರ್ತೀನಿ. 100% ಅವುಗಳ ಮೇಲೆ ಪ್ರಶ್ನೆಯನ್ನು ಕೇಳ್ತಾರೆ, ನೀವು ಓದ್ಕೊಳ್ತಾ ಹೋಗಬೇಕಾಗ್ತದೆ ಸ್ನೇಹಿತರೆ, ನೆನಪಲ್ಲಿರಬೇಕು. ಜಸ್ಟ್ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ಜಸ್ಟ್ ಆರ್ಡರ್ ವೈಸ್ ನೆನ್ಪಿಟ್ಕೊಳ್ಳಿ ಅಂತ ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನಂತರ ಎಲ್ಲರೂ ಸಹ ಓದಿರ್ತೀರ, 1905ರಲ್ಲಿ ಬೆಂಗಳೂರಿನಲ್ಲಿ ಏಷ್ಯಾದಲ್ಲಿ ಮೊದಲ ಬಾರಿಗೆ ವಿದ್ಯುತ್ ಬೀದಿ ದೀಪಗಳನ್ನು ಪರಿಚಯಿಸಿದ ಮೊದಲ ನಗರ, ಏಷ್ಯಾದಲ್ಲೇ ಮೊದಲ ಬಾರಿಗೆ ವಿದ್ಯುತ್ ದೀಪ ಪರಿಚಯಿಸಿದ ಮೊದಲ ನಗರ ನಮ್ಮ ಬೆಂಗಳೂರು ಆಗಿರುತ್ತೆ. ಅದಕ್ಕಿಂತ ಮುಂಚೆ ಜಸ್ಟ್ ವಿದ್ಯುತ್ ಬಲ್ಬ್ಗಳ ಮೊದಲ ಸಾರ್ವಜನಿಕ ಪ್ರದರ್ಶನ ಕೋಲ್ಕತ್ತಾದಲ್ಲಿ ಜರುಗಿರುತ್ತೆ ಅಷ್ಟೇ, ಅದನ್ನು ಕೇಳಿದಿಲ್ಲ. ಬಟ್ ಮೊದಲ ನಗರ ಅಂತ ಕೇಳಿದಾಗ ಇದಾಗಿರುತ್ತೆ, ಇದು 7ನೇ ಅಂತ ನೆನ್ಪಿಟ್ಕೊಳ್ಳಿ. ಲೈಟ್ ಇಂಟ್ರೊಡ್ಯೂಸನ್ ಅಂತ ನಿಮಗೆ ಕೇಳ್ಬೋದು ಅಲ್ವಾ, ಲೈಟ್ ಯಾವಾಗ ಇನ್ವೆಂಟ್ ಮಾಡಿದ್ರು ಭಾರತದಲ್ಲಿ ಅಂತ. ಏಷ್ಯಾದಲ್ಲೇ ಮೊದಲ ಬಾರಿಗೆ ಬೆಂಗಳೂರು, ನಮ್ಮ ಬೆಂಗಳೂರು ನಗರ ಸ್ನೇಹಿತರೆ ಇಂಪಾರ್ಟೆಂಟ್ ಆಗಿರ್ತದೆ. ಇನ್ನು ಟೆಲಿವಿಷನ್ ಏನೋ ಅವಾಗ ಕಂಡುಹಿಡಿದು ಅಂತ ಗೊತ್ತಾಯಿತು. ಅದೇ ರೀತಿ ಭಾರತದಲ್ಲಿ ಕಲರ್ ಟಿವಿ ಮುಂಚೆ ಎಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ನೋಡ್ತಾ ಇದ್ದೆ, ಆಮೇಲೆ ಕಲರ್ ಟಿವಿ ಬಂತು. 1982ರಲ್ಲಿ ಕಲರ್ ಟಿವಿ ಇಂಟ್ರೊಡ್ಯೂಸ್ ಮಾಡಲಾಯಿತು, ಅದನ್ನು ಸಹ ಇಂಪಾರ್ಟೆಂಟು. ಇನ್ನು ಮೊದಲ ಬಾರಿಗೆ ನಮ್ಮ ಮೆಟ್ರೋ ಮೊದಲ ಬಾರಿಗೆ 1984ರಲ್ಲಿ ಏನೋ ಆ ಮೆಟ್ರೋವನ್ನು ನಮಗೆ ಇನ್ಸ್ಟಾಲ್ ಮಾಡಲಾಯಿತು, ಅದು ಚಾಲನೆಯನ್ನು ತಂದಿದ್ರು ಎಲ್ಲಿ? ಕೋಲ್ಕತ್ತಾದಲ್ಲಿ. ಇದನ್ನು ಸಹ ಇಂಪಾರ್ಟೆಂಟ್, ಎಕ್ಸಾಮಲ್ಲಿ ಕೇಳ್ತಾನೆ. ಇವೆಲ್ಲ ಓದಿರ್ತೀರ, ಬಟ್ ಆದರೂ ಒಮ್ಮೆ ರಿವಿಷನ್ ಮಾಡಿಸ್ತಾ ಇದ್ದೀನಿ, ಒಂದು ವೀಡಿಯೋ ನೋಡ್ತಾ ಇದ್ದೀನಿ, ಬೆನಿಫಿಟ್ ತೊಗೊಂಡು ಹೋಗಬೇಕು ಸ್ನೇಹಿತರೆ. 1984ರಲ್ಲಿ ಮೆಟ್ರೋದಲ್ಲಿ ಕೋಲ್ಕತ್ತಾದಲ್ಲಿ ಮೊದಲ ಬಾರಿಗೆ ಮೆಟ್ರೋನ ಇಂಟ್ರೊಡ್ಯೂಸ್ ಮಾಡಿತ್ತು. ನಮಗೆ ಕರೆಂಟ್ ಅಂತ ಬಂದ ತಕ್ಷಣ 1905. ಅದೇ ರೀತಿ ನಮಗೆ ವಿಮಾನವನ್ನು ಎಷ್ಟರಲ್ಲಿ ಇಂಟ್ರೊಡ್ಯೂಸ್ ಮಾಡಿದರು, ಮತ್ತು ನಮಗೆ ಕರ್ನಾಟಕದಲ್ಲಿ ವಿಮಾನ ಮೊದಲ ಬಾರಿಗೆ ಎಲ್ಲಿ ಲ್ಯಾಂಡ್ ಆಯ್ತೀವಲ್ಲ, ಸ್ಟ್ಯಾಟಿಕ್ GK ಕ್ವಶನ್ನು ನೀವು ಓದಿರಬೇಕು. ಮುಂಚೆ ಕೇಳ್ತಿದ್ರಿ, ಇವಾಗ ಕೇಳ್ತಾರಿಲ್ಲ ಗೊತ್ತಿಲ್ಲ, ಬಟ್ ಓದಿರ್ಬೇಕು ಸ್ನೇಹಿತರೆ, ಯಾವುದೇ ಥರ ಆಪ್ಷನ್ ತೊಗೊಳಂಗಿಲ್ಲ. ನಂತರ ನಮಗೆ ಕರ್ನಾಟಕದಲ್ಲಿ ಮೆಟ್ರೋ ಎಷ್ಟರಲ್ಲಿ? 1984ರಲ್ಲಿ ಭಾರತದಲ್ಲಿ ಕೋಲ್ಕತ್ತಾದಲ್ಲಿ ಮರಬಾರಿಗೆ ಶುರುವಾಯಿತು ಮೆಟ್ರೋ ಅಂತ ಹೇಳಿದೆ. ಅದೇ ಥರ ಕರ್ನಾಟಕದ್ದು ಸಹ ಕೇಳ್ತಾನೆ, ವಿತ್ ಡೇಟು ಸಹ ಕೇಳ್ತಾನೆ. ಅಕ್ಟೋಬರ್ 20, 2011ರಲ್ಲಿ ಕರ್ನಾಟಕದಲ್ಲಿ ಇಂಟ್ರೊಡ್ಯೂಸ್ ಮಾಡಲಾಯಿತು ನಮ್ಮ ಮೆಟ್ರೋವನ್ನು, ನೆನಪಿಟ್ಕೋಬೇಕು. ಅದನ್ನು ಸಹ ಇಂಪಾರ್ಟೆಂಟ್ ಆಗಿರುವಂಥದ್ದೇ ಆಗಿರ್ತದೆ ಸ್ನೇಹಿತರೆ. ಓಕೆ, ಇಷ್ಟು ಸಹ ನಮಗೆ ನ್ಯಾಷನಲ್ ಫಿಲಿಮ್ ಅವಾರ್ಡ್ಗೆ ಸಂಬಂಧಪಟ್ಟಿದ್ದು 72ನೇ ಫಿಲಿಮ್ ಫೇರ್ ಅವಾರ್ಡ್ಗೆ ಇಷ್ಟು ಓದಿದರೆ 100% ಇಷ್ಟರಲ್ಲಿ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾನೆ. ಇದರಲ್ಲಿ ನಿಮಗೆ ಬೇಸಿಕ್ಸ್ ಥಿಂಗ್ಸ್ ಇತ್ತು, ಮತ್ತು ಅವಾರ್ಡ್ಸ್, ಕರೆಂಟ್ ಅಫೇರ್ಸ್ ಥಿಂಗ್ಸ್ ಇತ್ತು, ಮತ್ತು ನಿಮಗೆ ಹಲವಾರು ಸ್ಟ್ಯಾಟಿಕ್ GK ಪಾಯಿಂಟ್ಗಳನ್ನು ಕೊಡುವಂಥದ್ದು ನಾನು ಇಲ್ಲಿ ಪ್ರಯತ್ನ ಪಟ್ಟಿದ್ದೀನಿ ಸ್ನೇಹಿತರೆ. ಇವೆಲ್ಲನೂ ಓದಿದ್ದೆ. ಅದರಲ್ಲಿ ಮುಂಬರುವಂಥ ಎಕ್ಸಾಮ್ಗಳಲ್ಲಿ ಏನು ಹೇಳಿದ್ದೀನಿ ಅವಾರ್ಡ್ಸ್ ಜೊತೆಗೆ ಬೇರೆನೂ ಅವಾರ್ಡ್ಸು ಪ್ರಶ್ನೆ ಕೇಳ್ತಾನೆ, ಬೇರೆ ಏನು ಹೇಳಿದ್ದೀನಿ ಸ್ಟ್ಯಾಟಿಕ್ GK ಅದರಲ್ಲೂ ನಿಮಗೆ ಪ್ರಶ್ನೆಯನ್ನು ಕೇಳ್ತಾ ಬರ್ತಾನೆ. 100% ಮುಂಬರುವಂಥ ಪರೀಕ್ಷೆಗಳಲ್ಲಿ ಆ ಕ್ವಶನ್ ಬಂದ ತಕ್ಷಣ ನಾನು ನಿಮಗೆ ಖಂಡಿತ ಸ್ಕ್ರೀನ್ಶಾಟನ್ನು ಕಳಿಸ್ಕೊಡ್ತಾ ಬರ್ತೀನಿ. ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಯಾರೆಲ್ಲ ಜಾಯ್ನ್ ಆಗಿಲ್ಲ, ದಯವಿಟ್ಟು ಮೇಲ್ಗಡೆ ಲಿಂಕ್ ಇದೆ, ಅಥವಾ ನಿಮಗೆ ವಾಟ್ಸಪ್ ನಂಬರಿಗೆ ಮೆಸೇಜ್ ಮಾಡಿ ಲಿಂಕ್ ಕಳಿಸಿ ಅಂತ, ಅಥವಾ ಇದೇ ಒಂದು ಕಮೆಂಟ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ನೀವು ಜಾಯ್ನ್ ಆಗ್ತಾ ಬರ್ಬೋದು. ಅಲ್ಲಿ ನಿಮಗೆ PDF ಇವತ್ತೇನು ಕ್ಲಾಸಸ್ ಮಾಡಿದ್ದೀನಿ ಅದ್ರ PDF ನಿಮಗೆ ಉಚಿತವಾಗಿ ಅಲ್ಲಿ ನೀಡ್ತಾ ಬರ್ತೀವಿ ಸ್ನೇಹಿತರೆ. ಇಷ್ಟು ಹೇಳ್ತಾ ಈ ಒಂದು ಕ್ಲಾಸಸ್ಸನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರೂ ಸಹ ಚೆನ್ನಾಗಿ ಓದ್ಕೊಳ್ಳಿ. ದಯವಿಟ್ಟು ಮತ್ತೊಮ್ಮೆ ಹೇಳ್ತೀನಿ, ವೀಡಿಯೋವನ್ನು ಎಕ್ಸಾಮ್ ಹತ್ರ ಇರೋ 2x ಇಟ್ಕೊಂಡೇ ನೋಡ್ತಾ ಬನ್ನಿ. ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.